ಮಕ್ಕಳೇ, ಹಿಂದಿನ ಒಂದು ಅವಧಿಯಲ್ಲಿ ನಾವು ಬಹುಪದೋಕ್ತಿಗಳ ಅಭ್ಯಾಸ 4.4ರ 5ನೇ ಮೇನಿನ ಮೊದಲ 2 ಲೆಕ್ಕಗಳನ್ನು ಬಿಡಿಸಿದ್ದೀವಿ. ಈ ಒಂದು ಅವಧಿಯಲ್ಲಿ ನಾವು ಮುಂದಿನ 2 ಲೆಕ್ಕಗಳನ್ನು ನೋಡೋಣ. ಮೂರನೆಯ ಲೆಕ್ಕ ಈ ರೀತಿಯಾಗಿದೆ. x³ ಪ್ಲಸ್ 13x² ಪ್ಲಸ್ 32x ಪ್ಲಸ್ 20 ಇದನ್ನು ನಾವು ಅಪವರ್ತಿಸಬೇಕಾಗಿದೆ. ಅಂದರೆ ಇದರ ಅಪವರ್ತನಗಳನ್ನು ಕಂಡುಹಿಡಿಯಬೇಕಾಗಿದೆ. ಸೊ ಹಿಂದಿನ ಲೆಕ್ಕದಲ್ಲಿ ನೀವು ನೋಡಿದ್ದೀರಾ, ಈ ಒಂದು ಸ್ಥಿರ ಸಂಖ್ಯೆಯ ಅಪವರ್ತನಗಳನ್ನು ನಾವು ಮೊದಲು ಬರ್ಕೊಳ್ತೀವಿ. ಹಾಗಾದರೆ 20ರ ಅಪವರ್ತನಗಳು ಯಾವುವು? 20ರ ಅಪವರ್ತನಗಳು 1 20 2 10 3ರ ಮಗ್ಗಿಯಲ್ಲಿ ಬರೋದಲ್ಲ, 4 4 5 5 4 6ರಲ್ಲಿ ಬರಲ್ಲ, 7 8 9 ನೆಕ್ಸ್ಟು 10 ನಂತರ 21 20 ಇವು 20ರ ಅಪವರ್ತನಗಳಾಗಿವೆ. ಮೊದಲಿಗೆ ನಾವು 1ಅನ್ನು ಚೆಕ್ ಮಾಡೋಣ. ಹಾಗಾದರೆ ಈ ಸಂಭವನೀಯ ಇದರ ಒಂದು ಅಪವರ್ತನ ಏನಾಗಿರಬಹುದು? ನಾವು 1 ಅಂತ ತೆಗೆದುಕೊಂಡಾಗ x+1 ಆಗಿರಬಹುದು. ಹಾಗಾದರೆ ಈ x+1 ಕೊಟ್ಟಿರುವಂತಹ ಬಹುಪದೋಕ್ತಿಯ ಅಪವರ್ತನ ಹೌದೋ ಅಲ್ವೋ ಅಂತ ಚೆಕ್ ಮಾಡಬೇಕು ಅಂದರೆ ಮೊದಲು ನಾವೇನು ಮಾಡ್ಕೊಳ್ಬೇಕು? ಇದನ್ನ x+1 0ಗೆ ಸಮೀಕರಿಸಿಕೊಳ್ಳೋಣ. ಆಗ x ನ ಬೆಲೆ -1 ಆಗುತ್ತೆ. ಇಲ್ಲಿ x³ ಈ ಕೊಟ್ಟಿರುವಂತಹ ಬಹುಪದೋಕ್ತಿಯನ್ನು ನಾವು p ಆಫ್ x ನಿಂದ ಸೂಚಿಸೋಣ. ಸೊ p ಆಫ್ x ಇಸ್ ಈಕ್ವಲ್ ಟು x³ ಪ್ಲಸ್ 13x² ಪ್ಲಸ್ 32x ಪ್ಲಸ್ 20. ಇಲ್ಲಿ ಇವಾಗ x ನ ಬೆಲೆ ಏನಾಗಿದೆ? -1 ಆಗಿದೆ. ಹಾಗಾದರೆ ಅಪವರ್ತನ ಪ್ರಮೇಯದ ಪ್ರಕಾರ x+1 ಈ ಒಂದು ಬಹುಪದೋಕ್ತಿಯ ಅಪವರ್ತನವಾಗಿದ್ರೆ ಶೇಷ ನಮಗೆ 0 ಬರಬೇಕು. ಸೊ ದಿಸ್ ಇಸ್ ಈಕ್ವಲ್ ಟು -1³ ಪ್ಲಸ್ 13 ಇಂಟು -1² ಪ್ಲಸ್ 32 ಇಂಟು -1 ಪ್ಲಸ್ 20 ಇಸ್ ಈಕ್ವಲ್ ಟು -1ರ ಘನ. ಸಾಕಷ್ಟು ಲೆಕ್ಕಗಳನ್ನು ಬಿಡಿಸಿದ್ದೀವಿ. ಎಸ್, ಇದರ ಬೆಲೆ -1 ಪ್ಲಸ್ -1ರ ವರ್ಗ 1 13 13 ಪ್ಲಸ್ ಇಂಟು ಮೈನಸ್ ಮೈನಸ್ 32 32 ಪ್ಲಸ್ 20. ಹಾಗಾದರೆ ಬೆಲೆ ಎಷ್ಟಾಯ್ತು ಇಲ್ಲಿ? ದಿಸ್ ಇಸ್ ಈಕ್ವಲ್ ಟು 13ರಲ್ಲಿ 1 ಹೋದರೆ 12 12 ಪ್ಲಸ್ 20 ಅಂದರೆ 32 ಮೈನಸ್ 32 ಇಸ್ ಈಕ್ವಲ್ ಟು 0. ಅಂದರೆ x+1 ಕೊಟ್ಟ ಬಹುಪದೋಕ್ತಿಯ ಒಂದು ಅಪವರ್ತನವಾಗಿದೆ. ಹಾಗಾದರೆ ಮುಂದಿನ 2 ಬಹುಪದೋಕ್ತಿಗಳ ಅಪವರ್ತನಗಳನ್ನು ಕಂಡುಹಿಡಿಯಬೇಕು ಅಂದರೆ ನಾವೇನು ಮಾಡ್ತೀವಿ? ಇಲ್ಲಿ ಭಾಗಾಕಾರ ವಿಧಾನವನ್ನು ಮಾಡ್ತೀವಿ. ಭಾಗಾಕಾರ ವಿಧಾನವನ್ನು ಹೇಗೆ ಮಾಡ್ತೀವಿ? ಸೊ x+1 1ರಿಂದ x+1ರಿಂದ x³ ಪ್ಲಸ್ 13x² ಪ್ಲಸ್ 32x ಪ್ಲಸ್ 20 ಭಾಗಿಸಲ್ಪಡ್ತಾ ಇದೆ. ಹಾಗಾದರೆ x ನಾವು x³ ಮಾಡಬೇಕು ಅಂದರೆ ಅದಕ್ಕೆ ಗುಣಿಸಬೇಕಾದಂತಹ ಅಂಶ x². ಸೊ x ಇಂಟು x² ಏನಾಯಿತು? x³ ಆಯಿತು. ಪ್ಲಸ್ 1 ಇಂಟು x² ಅಂದರೆ x². ಚಿಹ್ನೆಗಳನ್ನ ಚೇಂಜ್ ಮಾಡಿ ಮೈನಸ್ ಪ್ಲಸ್ ಇದ್ರೆ ಇಲ್ಲಿ ಮೈನಸ್. ಸೊ x³ ಕ್ಯಾನ್ಸಲ್ ಆಯಿತು. 13ರಲ್ಲಿ 1 ಹೋದರೆ 12x². ಇಲ್ಲಿ ನಾವು ಏನು ಮಾಡಬೇಕು? ಇವಾಗ 32ಅನ್ನು ಕೆಳಗಡೆ ತರಬೇಕು. 32x. ಸೊ x ಇಂದ ಏನನ್ನ ಗುಣಿಸಿದಾಗ ಅದು 12x² ಆಗುತ್ತೆ. ಪ್ಲಸ್ ಇಲ್ಲಿ 1 ಇಂಟು 12 ಅಂದರೆ 12. x-ನ್ನ x² ಮಾಡಬೇಕು ಅಂದರೆ ನಾವು ಅದನ್ನು x ನಿಂದ ಗುಣಿಸ್ಬೇಕು. ಸೊ x ಇಂಟು 12x ಅಂದರೆ 12x² ಪ್ಲಸ್ 12 12x. ಸೊ ಇದು ಮೈನಸ್ ಮೈನಸ್ ಚಿಹ್ನೆಗಳನ್ನ ಚೇಂಜ್ ಮಾಡಿದ್ವಿ. ಮೊದಲನೆಯ ಪದ 12 ಮೈನಸ್ 12 12x² ಮೈನಸ್ 12x² ಕ್ಯಾನ್ಸಲ್ ಆಯಿತು. 32ರಲ್ಲಿ 12 ಹೋದರೆ ಎಷ್ಟು ಉಳಿತು? 20x. ಸೊ ಬ್ರಿಂಗ್ ಡೌನ್ 20 ಪ್ಲಸ್ 20 ಗುಣಿಸಿದ್ರೆ 20x ಆಗುತ್ತೆ. ಎಸ್ 20. ಸೊ
20x, x ಇಂಟು 20 ಅಂದರೆ 20x ಪ್ಲಸ್ 1 ಇಂಟು 20 ಅಂದರೆ ಪ್ಲಸ್ 20. ಹಾಗಾದರೆ ಇಲ್ಲಿ ಮೈನಸ್ ಚಿಹ್ನೆಗಳನ್ನು ನಾವು ಚೇಂಜ್ ಮಾಡಿದಾಗ ಇದೆರಡು ಕ್ಯಾನ್ಸಲ್ ಆಯಿತು. ಇವಾಗ ಇಲ್ಲಿ ನಾವೇನು ಬರ್ಕೊಳ್ಳೋಣ, ಎಕ್ಸ್ ಕ್ಯೂಬ್ ಪ್ಲಸ್ 13x² ಪ್ಲಸ್ 32x ಪ್ಲಸ್ 20 ಇಸ್ ಈಕ್ವಲ್ ಟು ಏನು, ಎಕ್ಸ್ ಪ್ಲಸ್ 1 ಇಂಟು ಈ ಒಂದು ಭಾಗಲಬ್ಧ x² ಪ್ಲಸ್ 12x ಪ್ಲಸ್ 20. ಇದೊಂದು ವರ್ಗ ಬಹುಪದೋಕ್ತಿಯಾಗಿದೆ. ಹಾಗಾದರೆ ಇವಾಗ ನಾವೇನು ಮಾಡೋಣ, x² ಪ್ಲಸ್ 12x ಪ್ಲಸ್ 20ರ ಒಂದು ಅಪವರ್ತನಗಳನ್ನು ಕಂಡುಹಿಡಿಯೋಣ. ಹಾಗಾದರೆ ಇಲ್ಲಿ ಮಧ್ಯಪದದ ವಿಭಜನೆಯ ಮೂಲಕ ನಾವೇನು ಮಾಡ್ತೀವಿ, ಅದರ ಒಂದು ಅಪವರ್ತನಗಳನ್ನು ಕಂಡುಹಿಡಿತೀವಿ. ಪ್ಲಸ್ x² ಪ್ಲಸ್ 12x ಪ್ಲಸ್ 20. ಹಾಗಾದರೆ ಯಾವ ಎರಡು ಸಂಖ್ಯೆಗಳನ್ನು ಗುಣಿಸಿದ್ರೆ 20 ಮತ್ತು ಅದನ್ನು ಕೂಡಿದ್ರೆ ಅಥವಾ ಕಳೆದ್ರೆ 12 ಬರುತ್ತೆ. 10 2 20, 10ಕ್ಕೆ 2 ಕೂಡಿಸಿದ್ರೆ ನೋಡಿ ಇದು 10 2 20, ಇದು 10 ಪ್ಲಸ್ 2 ಆಗುತ್ತೆ. ಹಾಗಾದರೆ ಇದನ್ನು ನಾವೀಗ ವಿಭಜನೆ ಮಾಡೋಣ. x² ಪ್ಲಸ್ 12xನ ಬದಲಾಗಿ 10x ಪ್ಲಸ್ 2x ಪ್ಲಸ್ 20. ಸೊ ಫಸ್ಟ್ ಎರಡು ಪದಗಳನ್ನು ಮತ್ತು ಲಾಸ್ಟ್ ಎರಡು ಪದಗಳನ್ನು ನಾವು ಅಂಡರ್ಲೈನ್ ಮಾಡೋಣ. ಇದರಲ್ಲಿರುವಂತಹ ಸಾಮಾನ್ಯ ಅಂಶ x. ಸೊ x ಇಂಟು x ಇಸ್ x² ಪ್ಲಸ್ x ಆಗಲೇ ಆಚೆ ಇದೆ. ಸೊ ಇಲ್ಲಿ 10 ಮಾತ್ರ ಉಳ್ಕೊಳ್ಳುತ್ತೆ. ಸೊ x ಇಂಟು 10 ಅಂದರೆ 10x ಪ್ಲಸ್ ಇದರಲ್ಲಿ ಇರುವಂತಹ ಸಾಮಾನ್ಯ ಅಂಶ 2 1 2 10. ಹಾಗಾಗಿ ನಾ 2ಅನ್ನು ಆಚೆ ತೆಗಿತೀನಿ. ಸೊ x ಪ್ಲಸ್ 2 10 20. ಹಾಗಾದರೆ ಇವೆರಡು ಕಾಮನ್ ಆಗಿದೆ. ಸೊ x ಪ್ಲಸ್ 10 ಇಂಟು x ಪ್ಲಸ್ 2. ಹಾಗಾದರೆ ಇಲ್ಲಿ ಅಪವರ್ತನಗಳು x ಪ್ಲಸ್ 1, x ಪ್ಲಸ್ 10 ಮತ್ತು x ಪ್ಲಸ್ 2 ಆಗಿದೆ. ಮುಂದಿನ ಲೆಕ್ಕವನ್ನು ನೋಡೋಣ. 4ನೆಯ ಲೆಕ್ಕ ಈ ರೀತಿಯಾಗಿದೆ. 2y³ ಪ್ಲಸ್ y² ಮೈನಸ್ 2y ಮೈನಸ್ 1. ಇಲ್ಲಿ ಸ್ಥಿರಾಂಕ ಏನಾಗಿದೆ, ಇಲ್ಲಿ -1 ಆಗಿದೆ. ಇದರ ಅಪವರ್ತನಗಳು 1 ಮತ್ತು -1. ಸೊ -1ರ ಅಪವರ್ತನಗಳು 1 ಮತ್ತು -1. ಮೊದಲಿಗೆ ಇಲ್ಲಿ ಚರಾಕ್ಷರ y ಆಗಿರೋದ್ರಿಂದ ನಾವು y ಪ್ಲಸ್ 1ಅನ್ನು ಪರೀಕ್ಷೆ ಮಾಡೋಣ. ನಂತರ ಅದು ಬರದೇ ಹೋದರೆ y - 1ಅನ್ನು ಚೆಕ್ ಮಾಡೋಣ. y ಪ್ಲಸ್ 1ಅನ್ನು ನಾವು 0ಗೆ ಸಮೀಕರಿಸಿದಾಗ y ನ ಬೆಲೆ -1 ಬರುತ್ತೆ. ಹಾಗಾದರೆ ಇಲ್ಲಿ p ಆಫ್ y ಇಸ್ ಈಕ್ವಲ್ ಟು 2y³ ಪ್ಲಸ್ y² ಮೈನಸ್ 2y ಮೈನಸ್ 1. ಸೊ p ಆಫ್ -1 ಇಸ್ ಈಕ್ವಲ್ ಟು 2 ಇಂಟು -1³ ಪ್ಲಸ್ ಆಫ್ -1² ಮೈನಸ್ 2 ಇಂಟು -1 ಮೈನಸ್ 1 ಇಸ್ ಈಕ್ವಲ್ ಟು ಇದು ಇಲ್ಲಿ 2 ಬ್ರ್ಯಾಕೆಟ್ -1, ಕಾರಣ ಬೆಸ ಸಂಖ್ಯೆ ಆಗಿದೆ. -1ರ ಘಾತ 3, ಇಲ್ಲಿ -1ರ ಘಾತ 2 ಸಮ ಸಂಖ್ಯೆ ಆಗಿರೋದ್ರಿಂದ ಇದು ಧನ ಸಂಖ್ಯೆ ಆಗುತ್ತೆ. ಸೊ +1 ಪ್ಲಸ್ ಇಂಟು ಪ್ಲಸ್ ಅಂದರೆ +1, ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ 2 1 2, ಇದು -1 ಆಯಿತು. ಹಾಗಾದರೆ ಇಲ್ಲಿ 2 ಇಂಟು -1 ಅಂದರೆ -2 ಪ್ಲಸ್ 1 ಪ್ಲಸ್ 2 -1. ಸೊ -2 ಪ್ಲಸ್ 2 ಕ್ಯಾನ್ಸಲು, ಪ್ಲಸ್ 1 -1 ಕ್ಯಾನ್ಸಲು. ಸೊ ಅಪವರ್ತನ ಪ್ರಮೇಯದ ಪ್ರಕಾರ x ಪ್ಲಸ್ y ಪ್ಲಸ್ 1 ದತ್ತ ಬಹುಪದೋಕ್ತಿಯ ಒಂದು ಅಪವರ್ತನವಾಗಿದೆ. ಇವಾಗ ನೆಕ್ಸ್ಟ್ ನಾವೇನು ಮಾಡಬೇಕು, ಭಾಗಾಕಾರ ವಿಧಾನದಿಂದ ಉಳಿದ 2 ಅಪವರ್ತನಗಳನ್ನು ಕಂಡುಹಿಡಿಯಬೇಕಾಗಿದೆ. ಹಾಗಾದರೆ ನಾವು ಇವಾಗ ಏನು ಮಾಡೋಣ, y ಪ್ಲಸ್ 1ರಿಂದ y³ ಪ್ಲಸ್ y² ಮೈನಸ್ 2y ಮೈನಸ್ 1ಅನ್ನು ಭಾಗಿಸೋಣ. ಸೊ y ಅನ್ನು ನಾವು 2y³ ಮಾಡಬೇಕು ಅಂದರೆ ಇಲ್ಲಿ 1 ಇಲ್ಲಿ 2 ಇದೆ. ಹಾಗಾದರೆ 2ರಿಂದ ನಾವು ಗುಣಿಸಬೇಕು. yಗೆ ನಾವು y² ಅನ್ನು ಗುಣಿಸಿದ್ರೆ ಅದೇನಾಗುತ್ತೆ, y³ ಆಗುತ್ತೆ. 2 y³ ಪ್ಲಸ್ 1 2 y². ಚಿಹ್ನೆಗಳನ್ನು ಚೇಂಜ್ ಮಾಡಿ, ಇಲ್ಲಿ ಪ್ಲಸ್ ಇದ್ರೆ ಇದು ಮೈನಸ್ಸು, ಇಲ್ಲಿ ಪ್ಲಸ್ ಇದ್ರೆ ಇದು ಮೈನಸ್ಸು, ಇದು ಕ್ಯಾನ್ಸಲ್ ಆಯಿತು. 1y ಅಲ್ಲಿ 2y ಹೋದರೆ
ಮೈನಸ್ ವೈ ಸ್ಕ್ವೇರ್, ಇಲ್ಲಿ ಮೈನಸ್ 2y ಅನ್ನು ಕೆಳಗಡೆ ತನ್ನಿ. ಸೊ ಇಲ್ಲಿ ಮೈನಸ್ ಚಿಹ್ನೆ ಇರೋದ್ರಿಂದ ನಾವಿಲ್ಲಿ ಮೈನಸ್ ಚಿಹ್ನೆ ಇಡಬೇಕು. y ಅನ್ನು ವೈ ಸ್ಕ್ವೇರ್ ಮಾಡಬೇಕು ಅಂದರೆ ಅದನ್ನು ನಾವು y ಇಂದ ಗುಣಿಸ್ಬೇಕು. ಹಾಗಾದರೆ y ಇಂಟು ಮೈನಸ್ ವೈ ಅಂದರೆ ಮೈನಸ್ ವೈ ಸ್ಕ್ವೇರ್, ಪ್ಲಸ್ ಇಂಟು ಮೈನಸ್ ಮೈನಸ್ 1 ಇಂಟು y ಅಂದರೆ 1y. ಸೊ ಇದು ಪ್ಲಸ್ ಆಯಿತು, ಇದು ಕೂಡ ಪ್ಲಸ್ ಆಯಿತು, ಯಾಕಂದರೆ ಮೈನಸ್ ಇದ್ದರೆ ಚಿಹ್ನೆಗಳು ವಿರುದ್ಧವಾಗ್ತವೆ. ಹಾಗಾದರೆ ಇಲ್ಲಿ ಮೈನಸ್ 2ರಲ್ಲಿ 1 ಹೋದರೆ ಮೈನಸ್ 1, ಇಲ್ಲಿ ನಾವು ಮೈನಸ್ 1ಅನ್ನು ಕೆಳಗಡೆ ತರೋಣ, ಮೈನಸ್ 1. ಸೊ ಇಲ್ಲಿ ಇದು y ಇದೆ, ಇದು y ಇದೆ, ಹೀಗಾಗಿ ಇಲ್ಲಿ ನಾವು 1ರಿಂದ ಗುಣಿಸೋಣ. ಸೊ ಮೈನಸ್ 1, y ಇಂಟು ಮೈನಸ್ 1 ಅಂದರೆ ಮೈನಸ್ y, ಪ್ಲಸ್ ಇಂಟು ಮೈನಸ್ ಮೈನಸ್ 1, ಚಿಹ್ನೆಗಳನ್ನು ಚೇಂಜ್ ಮಾಡಿ, ಪ್ಲಸ್ ಪ್ಲಸ್ 2 ಕ್ಯಾನ್ಸಲ್ ಆಗಿ ಇಲ್ಲಿ ನಮಗೆ 0 ಬಂತು. ನೆಕ್ಸ್ಟ್ ನಾವೇನು ಮಾಡ್ಬೇಕು ಹೇಳಿ ಇವಾಗ? ಎಸ್, ಈ ಒಂದು ಭಾಗಲಬ್ಧ ಸಂಖ್ಯೆಯ ಅಪವರ್ತನಗಳನ್ನು ಕಂಡುಹಿಡಿಬೇಕು ಮಧ್ಯಪದ ವಿಭಜನೆಯ ಮೂಲಕ. ಹಾಗಾದರೆ 2y² ಮೈನಸ್ y ಮೈನಸ್ 1. ಸೊ ಇಲ್ಲಿ ಗುಣಲಬ್ಧ 2 ಇಂಟು 1 ಅಂದರೆ 2, ಮೊತ್ತ ಮೈನಸ್ 1. ಹಾಗಾದರೆ ನೋಡಿ ಇಲ್ಲಿ 2 ಮೈನಸ್ 2 ಮೈನಸ್ 1. ಸೊ ಮೈನಸ್ 2 ಇಂಟು 1 ಅಂದರೆ ಮೈನಸ್ 2, ಮೈನಸ್ 2 ಪ್ಲಸ್ 1 ಅಂತಂದರೆ ಮೈನಸ್ 1. ಹಾಗಾಗಿ 2y², ಈ ಮಧ್ಯಪದವನ್ನು ಹೇಗೆ ಹೊಡಿತೀವಿ ನಾವು? ಮೈನಸ್ 2y ಪ್ಲಸ್ 1y ಮೈನಸ್ 1. ಫಸ್ಟ್ 2 ಪದಗಳು, ಲಾಸ್ಟ್ 2 ಪದಗಳು. ಇದರಲ್ಲಿ ಸಾಮಾನ್ಯ ಅಂಶ 2y. ಹಾಗಾದರೆ ಇಲ್ಲಿ 2yಗೆ ಏನನ್ನು ಗುಣಿಸಿದ್ರೆ 2y² ಆಗುತ್ತೆ? y ಇಂದ ಮೈನಸ್ ಈ ಪೂರ್ತಿ 2y ಇಲ್ಲಿ ಆಚೆ ಬಂದಿರೋದ್ರಿಂದ ಇಲ್ಲಿ ಏನು ಉಳಿಯುತ್ತೆ? ಕೇವಲ 1 ಉಳಿಯುತ್ತೆ. ಅಂದರೆ 2y ಇಂಟು y ಅಂದರೆ 2y², ಮೈನಸ್ಸಿಗೆ ಮೈನಸ್ಸು 2y ಇಂಟು 1 ಅಂದರೆ 2y. ಇಲ್ಲಿ ಯಾವುದೇ ಅಂಶ ಸಾಮಾನ್ಯ ಇಲ್ಲ, ಹಾಗಾಗಿ ನಾವಿಲ್ಲಿ 1 ಅಂತ ಬರಿತೀವಿ, ಬ್ರ್ಯಾಕೆಟ್ y ಮೈನಸ್ 1. ನೋಡಿ, ಇವಾಗ ಇಲ್ಲಿ ನಾನು ಸೇಮ್ ಬರಬೇಕು ಅಂತ ಹೇಳಿದ್ದೆ. ಸೊ ಸೇಮ್ ಬಂದಿರೋದ್ರಿಂದ ಅದು ಸಾಮಾನ್ಯ ಅಂಶ ಆಗುತ್ತೆ. ಹಾಗಾದರೆ y ಮೈನಸ್ 1 ಇಂಟು ಬ್ರ್ಯಾಕೆಟ್ 2y ಪ್ಲಸ್ 1. ದೇರ್ಫೋರ್ 2y³ ಪ್ಲಸ್ y² ಮೈನಸ್ 2y ಮೈನಸ್ 1 ಇಸ್ ಈಕ್ವಲ್ ಟು, ಇದರ ಅಪವರ್ತನಗಳು y ಪ್ಲಸ್ 1 ಇದು ಮತ್ತು ಇವೆರಡು, y ಮೈನಸ್ 1 ಮತ್ತು 2y ಪ್ಲಸ್ 1. ಇಲ್ಲಿಗೆ ಅಭ್ಯಾಸ 4.4 ಮುಗೀತು.